ತುಂಬಾ ಡಿಫ್ರೆಂಟ್ ಮೂವಿ. ಒಂದು ಹೀರೋಯಿನ್ ಇಲ್ದಲೆ ಮಾಡಿದ್ದಾರೆ ಫಿಲಮ್ ನ. ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಕಲ್ಲು ಹೃದಯದ ಅವಾರ್ಡ್ ಆಕ್ಚುಲಿ ಯೂಸೇ ಆಗಲ್ಲ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಫುಲ್ ನಕ್ಕು 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 ಸುಸ್ತಾಗ್ಬಿಡ್ತು. ಚಿಕ್ಕ ಪದ ಅನ್ಕೊಳ್ತಾರೆ ಸಾರಿ ಅನ್ನೋದ್ರಲ್ಲಿ ಏನಿದೆ ಅಂತ, ಬಟ್ ಸಾರಿ ಅನ್ನೋದ್ರಲ್ಲಿ ಎಲ್ಲಾನು ಇದೆ ಅಂತ ನನಗೀಗ ಅನಿಸ್ತಿದೆ. ಎಲ್ಲೋ ಒಂದ್ ಕಡೆ ಸಾರಿ ಕೇಳಿದ್ರೆ ಕೆಲವೊಂದು ಬಾಂಡಿಂಗ್ ಗಳನ್ನ ಉಳಿಸ್ಕೋಬಹುದಾಗಿತ್ತು ಅಂತ. ಈ ತರ ನಕ್ಕಿ ನಾನು ತುಂಬಾ ವರ್ಷಗಳೇ ಆಗೋಯ್ತು ಅಂದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ 2 10 ಸಲ ನೋಡಿದ್ರು ಏನು ಬೇಜಾರಾಗಲ್ಲ, ಖಂಡಿತ ಬೇಜಾರಾಗಲ್ಲ. ಈ ತರನು ಒಂದು ಸಿನಿಮಾ ಮಾಡ್ತಾರೆ ಅಂತ ನಿಜವಾಗ್ಲೂ ನಾವು ಅನ್ಕೊಂಡಿರ್ಲಿಲ್ಲ. ಆ ರೇಂಜಲ್ಲಿ ಸಿನಿಮಾ ಬಂದಿದೆ. ಓವರಲ್ಲೂ ಅಂದ್ರೆ ಒಂದ್ 2-3 ಸಲ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಸಿನಿಮಾ ಮೂವಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಖಂಡಿತ ನೋಡ್ತಾರೆ. ಕೂತ ನಾವೇನು ಅಮೌಂಟ್ ಹಾಕಿದ್ದೀವಿ ಅದು ಖಂಡಿತ ವರ್ತಿದೆ. ಆ್ಯಂಡ್ ಮದರ್ ಸೆಂಟಿಮೆಂಟು, ಫ್ರೆಂಡ್ಸು ಎಲ್ಲ ಒಂದು ಬಾಂಡಿಂಗ್. ಬೆಂಗಳೂರು ಈ ಸರೌಂಡಿಂಗ್ ಏನಿದೆ, ಇಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನ ನೀಟಾಗಿ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅದು ಟೀಮ್ ವರ್ಕು ಆ್ಯಂಡ್ ಡೈರೆಕ್ಷನ್ನು ತುಂಬ, ಅದು ಹೇಳೋಕ್ಕೆ ಪದಗಳಿಲ್ಲ. ಆ್ಯಂಡ್ ಡೈಲಾಗ್ ಮಾತ್ರ ಚಿಂದಿ ಚಿತ್ರಾನ್ನ. ಆ್ಯಕ್ಚುಲಿ ಆ ಒಂದೊಂದು ಡೈಲಾಗ್ಗಳಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೀನ್ ಎಲ್ಲರೂ ಪಾಸ್ ಆಗುತ್ತೇನೋ ಅನ್ನೋ ಆ ದೃಷ್ಟಿ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಇರುತ್ತೆ. ಆ ರೇಂಜಿಗೆ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಶಾರ್ಟ್ಲಿ ಮದರ್ ಸೆಂಟಿಮೆಂಟು ಆ್ಯಂಡ್ ಶಾರ್ಟ್ಲಿ ಫ್ರೆಂಡ್ಸು, ಈ ಸರೌಂಡಿಂಗಲ್ಲಿ ಡೆಲಿವರಿ ಬಾಯ್ಸ್ ವರ್ಕ್ ಮಾಡ್ತಿರೋದು, ಈ ಒಂದು ಫೀಲ್ಡನ್ನು ತುಂಬ ಚೆನ್ನಾಗಿ ಈ ಥರನೂ ಒಂದು ಸಿನಿಮಾ ಮಾಡ್ತಾರೆ ಅಂತ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಆ ರೇಂಜಲ್ಲಿ ಸಿನಿಮಾ ಬಂದಿದೆ. ಖಂಡಿತ ತುಂಬ ಚೆನ್ನಾಗಿದೆ. ಎಲ್ಲರೂ ಮಿಸ್ ಮಾಡ್ದಲೆ ಥಿಯೇಟ್ರಲ್ಲಿ ಖಂಡಿತ ನೋಡಿ. ಯಾಕಂದರೆ ನನಗೀಗ ಅನ್ನಿಸ್ತಿದೆ, ಎಲ್ಲೋ ಒಂದು ಕಡೆ ಸಾರಿ ಕೇಳಿದರೆ ಕೆಲವೊಂದು ಬಾಂಡಿಂಗ್ಗಳನ್ನ ಉಳಿಸ್ಕೋಬೋದಾಗಿತ್ತು ಅಂತ. ಆ ಬಾಂಡಿಂಗ್ ಇಲ್ಲಿ ತೋರಿಸ್ತಾರೆ. ಆ ಒಂದು ಚಿಕ್ಕ ಪದ ಅನ್ಕೊಳ್ತಾರೆ ಸಾರಿ ಅನ್ನೋದ್ರಲ್ಲಿ ಏನಿದೆ ಅಂತ, ಬಟ್ ಸಾರಿ ಅನ್ನೋದ್ರಲ್ಲಿ ಎಲ್ಲಾನು ಇದೆ ಅಂತ ಈ ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ. ಪೂರ್ಣಚಂದ್ರ ಸರ್ ಅವರಿಗೆ ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಟೀಮ್, ನನಗೆ ನಿಜವಾಗ್ಲೂ ಟೀಮ್ ವರ್ಕ್ ಇದರಲ್ಲಿ ತುಂಬ ಇಷ್ಟ ಆಗಿರೋದು. ಆ ರೇಂಜಿಗೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಮದರ್ ಪ್ರಾಮಿಸ್ ಆಗಿ ಈ ರಿವ್ಯೂ ಕೊಡ್ತಾ ಇರೋದು. ಆ್ಯಂಡ್ ಸಿನಿಮಾನು ಅಷ್ಟೇ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು ಸರ್. ಮೂವಿ ಮಾತ್ರ ಅಲ್ಟಿಮೇಟು. ಈ ಥರ ಮೂವಿ ಇದುವರೆಗೂ ನನ್ಗೆ ಗೊತ್ತಿರಂಗೆ ಕನ್ನಡದಲ್ಲಿ ಬಂದಿಲ್ಲ. ನಕ್ಕಿ ತುಂಬ ಸಾಕಾಗೋಯ್ತು. 2 10 ಸಲ ನೋಡಿದ್ರು ಏನು ಬೇಜಾರಾಗಲ್ಲ, ಖಂಡಿತ ಬೇಜಾರಾಗಲ್ಲ. ಎಲ್ಲರೂ ಬಂದು ನೋಡಿ, ದಯವಿಟ್ಟು ನೋಡಿ. ಕನ್ನಡ ಫಿಲಮ್ ಉಳಿಬೇಕು. ತುಂಬ ಡಿಫ್ರೆಂಟ್ ಮೂವಿ. ಒಂದು ಹೀರೋಯಿನ್ ಇಲ್ದಲೆ ಮಾಡಿದ್ದಾರೆ ಫಿಲಮ್ನ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಡೈರೆಕ್ಷನ್ ಮಾತ್ರ ಅಲ್ಟಿಮೇಟು. ಈ ಥರ ಮೂವಿ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ನಕ್ಕಿ ಸಾಕಾಗುತ್ತೆ. ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೇಮ್ ಡೈರೆಕ್ಟರ್, ಸೇಮ್ ಟೀಮಿಂದ ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ತೀವಿ. ಸಾಕಾಗಿತ್ತು ಬ್ರಾ. ಟೈಟಲ್ ಕಾರ್ಡ್ ಇಂಟರ್ವ್ಯೂಲ್ ಆದ್ಮೇಲೆ ಬಂತಲ್ಲ, ಅದು ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಅಂದರೆ ನಾನು ಎಲ್ಲೂ ಒಂದು ನಿಮಿಷನೂ ಆ ಕಡೆ ಈ ಕಡೆ ಹೋಗಿಲ್ಲ. ಆದರೆ ಈ ಥರ ನಕ್ಕಿ ನಾನು ತುಂಬ ವರ್ಷಗಳೇ ಆಗೋಯ್ತು ಅಂದರೆ ಸಿನಿಮಾ ಥಿಯೇಟ್ರಲ್ಲಿ. ಅಂದರೆ 2.5 ಗಂಟೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಮತ್ತು ಎಲ್ಲ ಆ್ಯಕ್ಟಿಂಗು, ಡೈರೆಕ್ಷನ್ ಮತ್ತು ರಾಜಿ ಕ್ಯಾರೆಕ್ಟ್ರು ಎಲ್ಲ ಸಖತ್ತಾಗಿ ಬಂದಿದೆ. ಓವರಲ್ಲೂ ಅಂದರೆ ಒಂದು 2-3 ಸಲ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಸಕ್ಕದಾಗಿತ್ತು. ಇದು ಆಕ್ಚುಲಿ ಕಲ್ಲು ಹೃದಯದ ಅವಾರ್ಡ್ ಆಕ್ಚುಲಿ ಯೂಸೇ ಆಗಲ್ಲ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಫುಲ್ ನಕ್ಕು 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 ಸುಸ್ತಾಗ್ಬಿಡ್ತು. ಇದು ಯಾವ ಏಜ್ ಗ್ರೂಪ್ ಅಂತಲ್ಲ, ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿತ್ತು ಮೂವಿ. ಎಕ್ಸ್ಪೆಕ್ಟೇ ಮಾಡಿಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥರ ಇತ್ತು. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಮದರ್ ಪ್ರಾಮಿಸ್ ಟೀಮ್. ಲಾಸ್ಟ್ ಸೀನ್ ಅಂತೂ ತುಂಬ ಮದರ್ ಪ್ರಾಮಿಸ್ ಅನ್ನೋದು. ಮತ್ತು ಇನ್ನೊಂದು ಅವರೆಲ್ಲರೂ ಸೈಡಲ್ಲಿ ನಿಂತ್ಕೊಂಡು ಮಾಡ್ತಾರಲ್ಲ, ಅದೆಲ್ಲ ಭಾಳ ಚೆನ್ನಾಗಿದೆ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ. ಚೆನ್ನಾಗಿದೆ ಮೂವಿ, ನೋಡ್ಬೋದು, ಎಲ್ಲರೂ ನೋಡ್ತಾರೆ. ಫಿಲಮ್ ನೋಡಿದ್ವಿ, ಗುಡ್ ಅಟೆಂಪ್ಟ್ ನೋಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ನೋಡಿದ್ರೆ ಇನ್ನೊಂದ್ಸಲಿ ಬಂದು ನೋಡ್ಬೋದು, ಚೆನ್ನಾಗಿದೆ. ಎಂಟರ್ಟೈನಿಂಗ್ ಆಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ನೋಡ್ಬೋದು ಆರಾಮಾಗಿ.